ಅಲ್ಲ ನಿನ್ ಎಷ್ಟು ನೆಂಬಿದೆ ನಾನು ಮಗಳ. ಓ ಹಾ ಗೊತ್ತಾಯ್ತಿರ ನಿಮ್ಮ ನಾಟಕ. ನಿನ್ನ ನೋಡ್ಬೇಕಂತ ನನ್ನ ಮನುಷ್ಯನಾಗ ಭಾಳ ಆಗ ನೋಡಿ. ಇದಕ್ಕೇನೈತಿ ಅನ್ನಕ್ಕೇನದ? ಸತ್ಯನೇ ಹೇಳಿನಿ. ಮೊದಲು ನಾನು ರಿಮೋಟ್ ಕೊಟ್ಟರೆ ಇಷ್ಟೆಲ್ಲ ಯಾಕೆ ಆಯ್ತಿತ್ತು? ಅದು ಹುಡುಗಿ ನನ್ನ ಬಗ್ಗೆ ಏನು ಅನ್ಸಕತ್ತಿದ್ದು ನಿನಗೆ? ನಿನ್ನ ಅಂದ್ರೆ ನನಗೆ ಕಡ್ಡಿಗೆ ಅರ್ಬಟ್ ಬಳಕತ್ತೀಗ ನಾನು. ಅರ್ಬಟ್ ಹೆಂಗೆ ಬಳದಲ್ಲ? ಇನ್ನೇನು ಕಂಡಿಗಿ? ಎಲ್ಲದ್ರಾಗ ನಾನೇ ಶಾಣೆ ಅಂದ್ರೆ ಹೆಂಗಪ್ಪ? ನಾನಿಲ್ಲಿ ರಿಮೋಟ್ ಬಗ್ಗೆ ತಿಳ್ಕೊಬೇಕಂತ ಬಂದೆ. ಆದರೆ ಇಲ್ಲಿ ಜನಗಳಿಗಿರೋ ಮೂಢನಂಬಿಕೆ ಬಗ್ಗೆ, ನೀನು ಜನಗಳಿಗೆ ಮಾಡೋ ಮೋಸದ ಬಗ್ಗೆ ತಿಳ್ಕೊಂಡೆ. ಮಂದಿಗೆ ಭವಿಷ್ಯ ಹೇಳ್ತಿದ್ದಿ ಕೆಡಗಾದ ಅದಾದಂತ. ನನ್ನ ಲಿಸ ನಿನಗೆ ಕೆಡಗ ಬರ್ತದಂತ ಗೊತ್ತಿದ್ದಿಲ್ಲ. ಇವ್ರಲ್ಲಿ ತಗತಮ್ಮ ಒಂದೇನೋ ಕಡೆ. ಎಷ್ಟು ಕಷ್ಟಪಟ್ಟಪ್ಪ ಈ ರಿಮೋಟ್ ಸಲುವಾಗಿ ಪಾಪ. ಅಂತೂ ಇಂತೂ ನಮ್ಮ ಜನಕ್ಕೆ ಬುದ್ಧಿ ಕಲಿಸಿದೆ. ತಗ ಯಾವ ಗ್ರಹದಲ್ಲಿದ್ದ ಬಂದಿದ್ದೆ ಆ ಗ್ರಹಕ್ಕೆ ಹೋಗು. ಮಂಗಳ ಗ್ರಹದಲ್ಲಿದ್ದ ಬಂದಿದ್ದೆ, ಏನು ಜುಪಿಟರ್ ಗ್ರಹದಲ್ಲಿದ್ದ ಬಂದಿದ್ದೆ. ಸುಮ್ಮನೆ ಯಾಕೆ ಬರಕ್ಕೆ ಹೋಗಿದ್ದೆ ರಾಯಚೂರಿಗೆ? ಬಂದಿನಿ, ಅದು ತಪ್ಪು ಮಾಡಿ ಬಂದಿನಿ ಅನ್ನಂಗಾಗಿದೆ. ಒಟ್ಟ ನಾನು ತಪ್ಪದು. ಇನ್ನೊಂದು ಸಲ ಯಾವಾಗ ನಾ ರಾಯಚೂರಿಗೆ ಬಂದೋಗಪ್ಪ. ಅಂತ ರಿಮೋಟ್ ಸಿಕ್ಕಿತಪ್ಪ. ಈಗ ಸೀದಾ ಪೇಸ್ ಸಿಪ್ ಬರ್ತದ, ಅದ್ರಾಗ ಹೋಗೋದು ಒಂದೇ ನನ್ನ ಕೆಲಸ. ನಾನು ಭೂಮಿಗೆ ಬಂದೇನು ಲಾಸ್ ಆಗಿಲ್ಲ ಬಿಡು. ಜನರಿಗೆ ಒಳ್ಳೆ ಮೆಸೇಜ್ ಕೊಟ್ಟಂಗನಾಯ್ತು. ತಪಸ್ವಿಗೆ ಮೆಣಸಿನಕಾಯಿ ಇಟ್ಟಂಗನಾಯ್ತು. ಎಲ್ಲ ಕೆಲಸ ಆಯ್ತು. ಇವನವನು ಬಿಳಿಸಿಟ್ಟೆ ಉಸಿರನಾದಿಲ್ಲವ ನಿನ್ನ ಕೈಯಾಗ. ಈ ಕ್ಯಾಸೆಟ್ನಾಗ ಬಿ ಕೆ ಆಂಜನೇಯ ಬರೋದು ಆಡಿರೋ ಸಾಂಗ್ ಅವ. ಅದು ನೀವು ಕಾಮಿಡಿ ವಿಡಿಯೋಸ್ ಅಷ್ಟೇ ನೋಡಿದ್ದೆ, ಸಾಂಗ್ ಆಡ್ತಾನಂತ ಗೊತ್ತಿದ್ದಿಲ್ಲ. ಅದಕ್ಕೆ ಪೇಸ್ ಸಿಪ್ಪಿನ ಕೇಳಿಕೆ ಅಂತ ಹೋದ್ರಾಯ್ತು ಅಂತ ಕ್ಯಾಸೆಟ್ ತಗೊಂಡು ನೀನು ಓಸ್ ಬಿಳಿಸಿಟ್ಟಿದ್ದೆಲ್ಲ. ನಿಂದ್ರೋ ಅಣ್ಣ, ಇನ್ನೊಂದು ಬ್ಯಾಗ್ ಆದ ನಂದು. ನೆಸ್ತನಕ್ಕೆ ಸಾಂಗ್ ಕೇಳವನ ಬರ್ತೀನಿ. ಅಣ್ಣ ನಿಂದ್ರೋ, ನೀನು ಕೊಡಿ. 1 ಕಿಲೋಮೀಟ್ರ್ ಹೋಗಿ ನಿಂದ್ರಿಸಿ ನಾವ. ನನ್ನ ಪೇಸ್ ಶಿಪ್ ಬಂತಮ್ಮ, ನಾ ಹೋಗ್ತೀನಿ. ಎಲ್ಲರೂ ಆರಾಮಿರ್ರಿ. ಯಾವ ಜಾತಿ ಧರ್ಮ ಭೇದ ಭಾವ ಅಂತ ಮಾಡಿಕಂತ ಕುಂದ್ರಬೇಡ್ರಿ. ಮನುಷ್ಯನ ಥರ ಪ್ರೀತಿಸ್ರಿ ಸಾಕು. ಬೇಕಾದ್ರೆ ಇನ್ನೊಂದ್ಸಲ ಯಾವಾಗನ ಬರ್ತೀನಿ ಅಂತ.